ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಶುರುವಾಗಿದೆ, ಮತ್ತೊಂದೆಡೆ ಇಡಿ ಎಂಟ್ರಿ ಆಗಿದೆ. ಇನ್ನೊಂದು ಕಡೆ ಸಿಎಂಎ ನೇಮಕ ಮಾಡಿರುವಂತಹ ನ್ಯಾಯಾಂಗ ಆಯೋಗವೂ ಕೂಡ ತನಿಖೆಯನ್ನು ಶುರು ಮಾಡ್ತಾ ಇದೆ. ಆದರೆ ಇಡೀ ಕೇಸಲ್ಲಿ ಸದ್ಯ ಸವಾಲಾಗಿ ಪರಿಣಮಿಸಿರೋದು, ಅಧಿಕಾರಿಗಳಿಗೆ ಸಮಸ್ಯೆಯಾಗಿ ಕಾಡ್ತಾ ಇರೋದು ಮೂಡ ಕೇಸಿಗೆ ಸಂಬಂಧಿಸಿದಂಥ ದಾಖಲೆಗಳನ್ನು ಸಂಗ್ರಹಿಸೋದು. ಹಳೆಯ ದಾಖಲೆಗಳು ಸಮರ್ಪಕವಾಗಿ ಸಿಗದೆ ಈ ಕೇಸಲ್ಲಿ ತನಿಖೆ ಮುಂದಕ್ಕೆ ಹೋಗುವಂತ ಸಮಸ್ಯೆ ಸೃಷ್ಟಿಯಾಗಿದೆ. ತನಿಖೆಯನ್ನು ಮುಂದುವರಿಸೋದು ಹೇಗೆ ಅನ್ನೋ ಸಮಸ್ಯೆ ಅಧಿಕಾರಿಗಳನ್ನು ಕಾಡ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈಗ ಮೂಡ ಕಚೇರಿಗೆ ಲಗ್ಗೆಯನ್ನು ಇಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ತಲೆಬಿಸಿ ಹೆಚ್ಚಿಸಿರುವ ಮೂಡ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದ ತನಿಖೆ ಚುರುಕಾಗಿದೆ. ಒಂದ್ ಕಡೆ ಕೋರ್ಟ್ ಆದೇಶದಂತೆ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇವತ್ತು ಮೂಡ ಕಚೇರಿಯಲ್ಲಿ ದಾಖಲೆಗಳನ್ನ ತಡಕಾಡಿದ್ದಾರೆ. ಇನ್ನು ಅಕ್ರಮ ಬೆಳಕಿಗೆ ಬಂದ ಆರಂಭದಲ್ಲಿ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆಯೋಗವನ್ನ ರಚಿಸಿತ್ತು. 6 ತಿಂಗಳೊಳಗೆ ವರದಿ ನೀಡುವಂತೆ ತನಿಖಾ ಆಯೋಗಕ್ಕೆ ಸೂಚನೆ ನೀಡಲಾಗಿತ್ತು. ಆದ್ರೆ ಮೂಡ ಅಧಿಕಾರಿಗಳಿಗೆ ನಿವೃತ್ತ ನ್ಯಾಯಾಧೀಶ ಪಿಎನ್ ದೇಸಾಯಿ ನೇತೃತ್ವದ ತನಿಖಾ ಆಯೋಗಕ್ಕೆ ದಾಖಲೆಗಳನ್ನ ನೀಡೋದೇ ದೊಡ್ಡ ಸವಾಲಾಗಿದೆ. ಮೂಡ ಹಗರಣದಲ್ಲಿ ದಾಖಲೆಗಳ ಸಂಗ್ರಹವೇ ಸವಾಲ್. 8 ಲಕ್ಷಕ್ಕೂ ಹೆಚ್ಚು ಜೆರಾಕ್ಸ್ ತೆಗಿಬೇಕಾದ ಅನಿವಾರ್ಯತೆ. ನಿವೃತ್ತ ನ್ಯಾಯಾಧೀಶ ಪಿಎನ್ ದೇಸಾಯಿ ನೇತೃತ್ವದ ತನಿಖಾ ಆಯೋಗಕ್ಕೆ ತನಿಖೆಗಾಗಿ ಅಗತ್ಯ ದಾಖಲೆಗಳನ್ನ ಮೂಡ ಒದಗಿಸಬೇಕಿದೆ. ತನಿಖಾ ಆಯೋಗಕ್ಕೆ 2005ರಿಂದ 2024ರವರೆಗಿನ ದಾಖಲೆಗಳನ್ನ ನೀಡೋದೇ ಮೂಡಾಗೆ ದೊಡ್ಡ ಸವಾಲಾಗಿದೆ. ಒಟ್ಟು 8 ಲಕ್ಷ ಪುಟಗಳ ಜೆರಾಕ್ಸ್ ಹಾಗೂ ಸರ್ಟಿಫೈಡ್ ಕಾಪಿ ಪಡಿಬೇಕು. ಕೇವಲ ಜೆರಾಕ್ಸ್ಗಾಗಿ ಲಕ್ಷ ಹಣ ವ್ಯಯಿಸಬೇಕಾದ ಅನಿವಾರ್ಯತೆ ಮೂಡಾಗೆ ಎದುರಾಗಿದೆ. ಕಳೆದ ಮೇ ತಿಂಗಳಲ್ಲಿ ಮೂಡ 9 ಜೆರಾಕ್ಸ್ ಮಷೀನ್ ಖರೀದಿ ಮಾಡಿತ್ತು. ಇದಲ್ಲದೆ ಮತ್ತೆ 4 ಜೆರಾಕ್ಸ್ ಯಂತ್ರಗಳನ್ನ ಬಾಡಿಗೆ ಪಡೆದುಕೊಂಡಿದೆ. ಸದ್ಯ ಮೂಡಾದಲ್ಲಿ 14 ಜೆರಾಕ್ಸ್ ಮಷೀನ್ಗಳಿದ್ದು ಅದರಲ್ಲಿ ಪ್ರತ್ಯೇಕವಾಗಿ 4 ಆಯೋಗಕ್ಕೆ ನೀಡಲಾಗಿದೆ. ಎಲ್ಲಾ ಮಷೀನ್ಗಳಲ್ಲಿ ಜೆರಾಕ್ಸ್ ಮಾಡಿದ್ರೂ ಕೂಡ ದಾಖಲೆಗಳ ಜೆರಾಕ್ಸ್ ಕಾರ್ಯ ಮಾತ್ರ ಇದುವರೆಗೂ ಮುಗ್ದಿಲ್ಲ ಅಂತ ತಿಳಿದು ಬಂದಿದೆ. ಜೆರಾಕ್ಸ್ ಮಷೀನ್ ಖರೀದಿ ಆರೋಪ ತಳ್ಳಿ ಹಾಕಿದ ಮೂಡ ಆಯುಕ್ತ. ದಾಖಲೆಗಳ ಜೆರಾಕ್ಸ್ಗಾಗಿ ಮೂಡ ಅಧಿಕಾರಿಗಳು ಜೆರಾಕ್ಸ್ ಮಷೀನ್ ಖರೀದಿ ಮಾಡಿದ್ದಾರೆಂಬ ವಿಷಯ ಬೆಳಕಿಗೆ ಬಂದಿದೆ. ಆದರೆ ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿ ನೀಡಿದ ಮೂಡ ಆಯುಕ್ತ ರಘುನಂದನ್ ಆರೋಪವನ್ನ ನಿರಾಕರಿಸಿದ್ದಾರೆ. ನಾವು ಯಾವುದೇ ಮಷೀನ್ ಖರೀದಿಯನ್ನು ಮಾಡಿಲ್ಲ, ಬಾಡಿಗೆಯನ್ನು ಪಡೆದುಕೊಂಡಿಲ್ಲ. ಸದ್ಯ ಮೂಡಾದಲ್ಲಿರುವ ಮಷೀನ್ಗಳನ್ನೇ ಬಳಸಿಕೊಳ್ತಾ ಇದ್ದೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಲೋಕಾಯುಕ್ತ ಪೊಲೀಸರು ಕೂಡ ಮೂಡಾದ ಆಯುಕ್ತ ರಘುನಂದನ್ರನ್ನ ಕರೆಸಿಕೊಂಡು ಆಯುಕ್ತರ ಕಚೇರಿ, ಲೆಕ್ಕಪತ್ರ ಕಚೇರಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಮೂಡ ಆಯುಕ್ತರಾದಂತಹ ರಘುನಂದನ್ ಅವರು ಹೇಳುವ ಪ್ರಕಾರ 8 ಲಕ್ಷ ಪುಟಗಳ ಜೆರಾಕ್ಸ್ ಬೇಕಾಗಿದೆ. ಆ ಕಾರಣಕ್ಕಾಗಿ ಜೆರಾಕ್ಸ್ ಪ್ರತಿಗಳನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮೇ ತಿಂಗಳಲ್ಲಿ ಮೂಡಾದಲ್ಲಿ ಒಟ್ಟು 19 ಜೆರಾಕ್ಸ್ ಮೆಷಿನ್ಗಳನ್ನು ಖರೀದಿ ಮಾಡಿದ್ದಾರೆ. ಆ ಮೆಷಿನ್ಗಳ ಪೈಕಿ 4 ಮೆಷಿನ್ಗಳನ್ನು ಸದ್ಯ ನ್ಯಾಯಮೂರ್ತಿಗಳಾದಂತಹ ಪಿಎನ್ ದೇಸಾಯಿ ಅವರ ತಂಡಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಆ ದಾಖಲೆಗಳ ಜೆರಾಕ್ಸ್ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದಕ್ಕಾಗಿ ಯಾವುದೇ ಹೊಸದಾಗಿ ಜೆರಾಕ್ಸ್ ಮೆಷಿನ್ಗಳನ್ನು ನಾವು ಖರೀದಿ ಮಾಡಿಲ್ಲ ಹಾಗೂ ಬಾಡಿಗೆಗೂ ತೆಗೆದುಕೊಂಡಿಲ್ಲ ಅಂತೇಳಿ ಮೂಡದ ಆಯುಕ್ತರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಇನ್ನು ಒಳಭಾಗದಲ್ಲಿ ಸಂಪೂರ್ಣ ತನಿಖೆ ನಡೀತಿದ್ದು, ಯಾರಿಗೂ ಕೂಡ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಿಲ್ಲ. ಮೂಡ ಅಕ್ರಮದಲ್ಲಿ ಒಂದ್ ಕಡೆ ತನಿಖೆ ತೀವ್ರಗೊಂಡಿದ್ರೆ ಮತ್ತೊಂದ್ ಕಡೆ ರಾಜಕೀಯ ನಾಯಕರ ವಾಕ್ ಸಮರ ಮುಂದುವರೆದಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಹೆದರಿದ್ರು ಜನರಿಗೆ ಹೆದರಬೇಕು. ಸಿದ್ದರಾಮಯ್ಯ ಜನರಿಗಿಂತ ದೊಡ್ಡವರ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್ಡಿಕೆ ಇದೊಂದು ಬಂಡ ಸರ್ಕಾರ, ಕಾಲುವೆ ಉತ್ತರ ನೀಡುತ್ತೆ ಅಂತ ಗುಡುಗಿದ್ದಾರೆ. ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ
ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಕಾನೂನಿನ ಬಗ್ಗೆನೂ ಭಯ ಇಲ್ಲ, ನೈತಿಕತೆ ಅನ್ನುವಂಥ ಪ್ರಜ್ಞೆಯೂ ಇಲ್ಲ. ಹಾಗಿದ್ದಾಗ ಅವರಿಗೆ ಹಿಂಗೆ ತಾನೇ ಭಯಮುಕ್ತ ನಾನು ಅಂತ. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹೆದರಬೇಕು, ಯಾರೇ ಇದ್ರು ಜನರಿಗಿಂತ ದೊಡ್ಡವರೇನು? ಜನರಿಗೆ ಹೆದರಲ್ಲ, ಕಾನೂನಿಗೆ ಹೆದರಲ್ಲ, ಸಂವಿಧಾನಕ್ಕೆ ಹೆದರಲ್ಲ, ನ್ಯಾಯಾಲಯಕ್ಕೆ ಹೆದರಲ್ಲ ಅಂದರೆ ನಾವು ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಳ್ಳೋದು, ಅಥವಾ ಇನ್ಯಾರು ಈ ಹಿಂದೆ ರಾಕ್ಷಸರು ನಾನು ಯಾರಿಗೂ ಹೆದರಲ್ಲ ಅಂತಿದ್ರಂತೆ, ಹಂಗೇನೋ ಅನ್ಕೋಬೇಕ ನಾವು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕುತ್ತು ತಂದಿರುವ ಮೂಡಾ ಭೂ ಅಕ್ರಮದ ತನಿಖೆ ಸದ್ಯ ಬಿರುಸಿನಿಂದ ಸಾಗಿದ್ದು, ಅಸಲಿ ಸತ್ಯ ಹೊರಗೆ ಬರುತ್ತಾ ಕಾದು ನೋಡಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.